ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಈ ರೀಡಿಂಗ್ ಏನಿದೆ ನೋಡಿ, ತುಂಬಾ ಸ್ಪೆಷಲ್ ರೀಡಿಂಗ್ ಇದು. ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಅಲ್ಲ, ಇದು ಕಲೆಕ್ಟಿವ್ ರೀಡಿಂಗ್. ಓಕೆ, ಸೊ ಇವತ್ತಿನ ಈ ರೀಡಿಂಗ್ ನಿಮ್ಮ ಪೂರ್ವಜರಿಂದ ನಿಮಗೇನು ಮೆಸೇಜ್ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾರು ಈ ಭೂಮಿಯಲ್ಲಿಲ್ಲ, ಯಾರು ನಕ್ಷತ್ರ ಆಗಿದ್ದಾರೆ, ಮೇ ಬಿ ನಿಮ್ಮ ಏನು ಯಾರೇ ಆಗಿರ್ಬೋದು. ಓಕೆ, ಯಾರೇ ಆಗಿರ್ಬೋದು, ನಿಮ್ಮ ಪ್ರೀತಿಯವರು, ತುಂಬ ಹತ್ತಿರದಲ್ಲಿದ್ದವರು. ಸೊ ಎಸ್, ಈ ರೀಡಿಂಗ್ ಅದಾಗಿರುತ್ತೆ. ಪೂರ್ವಜರಿಂದ, ಹಾಗೆ ಯಾರು ಈ ಭೂಮಿಯಲ್ಲಿಲ್ಲ, ನಿಮ್ಮ ಜೊತೆ ಮೊದಲಿದ್ಲು ಬಟ್ ಇವಾಗ ಇಲ್ಲ. ಸೊ ಎಸ್, ಅವರ ಮೇಲೆ ಇದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಐ ಫೀಲ್ ಲೈಕ್ ಕೆಲವರಿಗೆ ನಿಮ್ಮ ಬಾಡಿಯಲ್ಲಿ ತುಂಬಾ ಬರ್ನಿಂಗ್ ಸೆನ್ಸೇಷನ್ ಇರಬಹುದು. ಸ್ಪೆಷಲಿ ನಿಮಗೆ ಫಿಂಗರ್ಸ್ ಇರಬಹುದು, ಇಲ್ಲ ಅಂದರೆ ಏನೋ ಸ್ಟಮಕ್ ರಿಲೇಟೆಡ್ ಇಶ್ಯೂ ಇರ್ಬೋದು. ಓಕೆ, ಸೊ ನನಗೆ ಐ ಡೋಂಟ್ ನೋ ವೈ, ಬಟ್ ನನಗೆ ಆ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸಮಥಿಂಗ್ ಈಸ್ ಲೈಕ್ ಬರ್ನಿಂಗ್ ಕೈಂಡ್ ಆಫ್ ಆ ಥರ ಸೆನ್ಸೇಷನ್ ನಿಮಗಿರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಸ್, ಟೇಕ್ ಕೇರ್ ಆಫ್ ಯುವರ್ ಬಾಡಿ. ನಿಮ್ಮ ಬಾಡಿನ ಚೆನ್ನಾಗಿ ರಕ್ಷಣೆ ಮಾಡಿ, ಟೇಕ್ ಕೇರ್ ಮಾಡಿ. ಓಕೆ, ಬಿಕಾಸ್ ಹೆಲ್ತ್ ಇದ್ರೇ ವೆಲ್ತ್, ರೈಟ್? ಸೊ ಎಸ್, ಬನ್ನಿ ನಾವು ಮೊದಲು ಆ್ಯನ್ಸಿಸ್ಟರ್ಸಿಂದ ನೋಡೋಣ. ಓಕೆ, ಆ್ಯನ್ಸಿಸ್ಟರ್ಸ್, ನಿಮ್ಮ ಪೂರ್ವಜರು ನಿಮಗೇನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಡ್ರಮ್ ಇದೆ ಇಲ್ಲಿ, ಡ್ರೀಮ್ ಆ್ಯಂಡ್ ಜರ್ನಿ, ಮೂನ್. ಟೇಕ್ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜ್. ಸೊ ಆಲ್ವೇಸ್ ಟ್ರಸ್ಟ್ ಯುವರ್ ಗಟ್ ಫೀಲಿಂಗ್ಸ್. ಓಕೆ, ಬಿಕಾಸ್ ನಿಮಗೆ ತುಂಬ ತರಹದ ಮೆಸೇಜ್ಗಳು ಸಿಗ್ತಾ ಇದೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ನಿಮ್ಮ ಗಟ್ ಫೀಲಿಂಗ್ಸ್, ಲೈಕ್ ನಿಮ್ಮ ಅಂತರಾತ್ಮದ ಮುಖಾಂತರ ನಿಮಗೆ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಈವನ್ ನಿಮ್ಮ ಡ್ರೀಮಲ್ಲಿ ಕೂಡ ಇರ್ಬೋದು. ಓಕೆ, ಆ್ಯಂಡ್ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮ್ಮ ಕನಸು ಏನಿದೆ ನೋಡಿ, ಅದರ ಮೇಲೆ ಫೋಕಸ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ವಾಟ್ ಎವರ್ ನೀವು ಯಾವ ಜರ್ನಿಯಲ್ಲಿ ನಾವು ಇದ್ದೀರಾ ನೋಡಿ, ಯಾವ ಜರ್ನಿಯಲ್ಲೇ ನೀವು ಬೇಕಾದರೂ ಇರಿ, ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಜರ್ನಿಯಲ್ಲಿ ನೀವು ಯಾವ ಥರದ ಕನಸನ್ನು ಇಟ್ಕೊಂಡಿದ್ದೀರಾ ಅದನ್ನ ಪೂರ್ಣ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಾನೊಂದು ಪ್ರೀವಿಯಸ್ ಒಂದು ವಿಡಿಯೋ ಶೂಟ್ ಮಾಡಿದೆ. ಸೊ ನೀವು ಯಾವ ದಾರಿಯಲ್ಲಿದ್ದೀರಾ, ಅದಕ್ಕೆ ನಿಮ್ಮ ಕುಲದೇವರು ಲೈಕ್ ನಿಮ್ಮ ಕುಲದೇವರಲ್ಲ, ನಿಮ್ಮ ಇಷ್ಟ ದೇವರು ಏನು ಹೇಳ್ತಾರೆ ಅನ್ನೋದು ಒಂದು ರೀಡಿಂಗ್ ಮಾಡಿದೆ. ಐ ಥಿಂಕ್ ನಿಮಗೆ ಅದನ್ನು ನೋಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನೋಡಿ, ಅದನ್ನು ನೋಡುವಂಥ ಅವಶ್ಯಕತೆ ಇದೆ. ಓಕೆ, ಬಿಕಾಸ್ ಅದರಲ್ಲಿ ನಿಮಗೆ ಮೆಸೇಜ್ ಇದೆ. ನನಗಿಲ್ಲಿ ಆ ಥರ ಮೆಸೇಜ್ ಬರ್ತಾ ಇದೆ. ಸೊ ಎಸ್, ರೆಸ್ಪೆಕ್ಟ್ ಯುವರ್ ಡ್ರೀಮ್. ನಿಮ್ಮ ಡ್ರೀಮ್ ಏನಿದೆ ನೋಡಿ, ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ ನೋಡಿ, ಅಂತಹ ವ್ಯಕ್ತಿಗಳನ್ನು ಚೂಸ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಮೂವ್ ಇನ್ ಅ ನ್ಯೂ ಡೈರೆಕ್ಷನ್, ಟ್ರಾವೆಲರ್. ಓಕೆ, ಕೆಲವರಿಲ್ಲಿ ಹೇಗಿದ್ದಾರೆ ಅಂತಂದರೆ, ಕನ್ಫ್ಯೂಷನಲ್ಲಿದ್ದೀರಾ. ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ. ಬಟ್ ನೀವೇನು ಡೈರೆಕ್ಷನ್ನ ಚೂಸ್ ಮಾಡಿದ್ದೀರಾ, ನೀವೇನು ಡಿಸಿಷನ್ಸ್ ತೊಗೊಂಡಿದ್ದೀರಾ, ಅದು ಕರೆಕ್ಟ್ ಇದೆ. ಮೂವ್ ಇನ್ ನ್ಯೂ ಡೈರೆಕ್ಷನ್, ಟ್ರಾವೆಲರ್. ಲೈಕ್ ಕೆಲವರಿಗೆ ಲಿಟ್ರಲಿ ನಿಮ್ಮ ಡೈರೆಕ್ಷನ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಕೆಲವರಿಗೆ ಇಲ್ಲಿ ಹೋಗಬೇಕೋ ಬೇಡವೋ, ಆ್ಯಂಡ್ ಈ ಕೆಲಸ ಮಾಡಬೇಕೋ ಬೇಡವೋ, ಲೈಕ್ ಎನಿ ಕೈಂಡ್ ಆಫ್ ಯಾವುದೇ ನೀವು ಫೀಲ್ಡಲ್ಲಿ ಇದ್ದರೂ ಕೂಡ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಹೊಸ ಡೈರೆಕ್ಷನ್ನ ಚೂಸ್ ಮಾಡುವಂಥ ಅವಶ್ಯಕತೆ ಇದೆ. ಕಂಫರ್ಟ್ ಝೋನಿಂದ ಹೊರಗೆ ಬರುವಂಥ ಅವಶ್ಯಕತೆ ಇದೆ ನಿಮಗೆ. ಮೇಕ್ ಪ್ಲ್ಯಾನ್ಸ್. ಎಸ್, ಅದೇ ನಾನು ಇವಾಗ ತನಕ ಹೇಳ್ತಾ ಇದ್ದೀನಿ. ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್. ಸೊ ಯಾವ ಡ್ರೀಮ್ ಇದೆ, ಯಾವ ಡ್ರೀಮನ್ನು ನೀವು ಫುಲ್ಫಿಲ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅಲ್ಲಿ ಪ್ಲ್ಯಾನ್ ಬೇಕು ಆ್ಯಂಡ್ ಫೋಕಸ್ ಬೇಕು.
ಮೇಕ್ ಅ ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಸೊ ಕೆಲವರಿಗೆ ಇಲ್ಲಿ ಜಾಬ್ ಇದೆ, ಇಟ್ಸ್ ಲೈಕ್ ಈ ಜಾಬ್ ಏನಿದೆ ನೋಡಿ, ಇದು ನೀವು ಇರುವ ಏರಿಯಾ ಏನಿದೆ ನೋಡಿ ಅದರಿಂದ ತುಂಬಾ ಫಾರ್ ಅವೇ ಇರ್ಬೋದು, ತುಂಬ ದೂರ ಇರ್ಬೋದು. ಬಟ್ ಈ ಜಾಬ್, ಈ ಥರ ಆಪರ್ಚುನಿಟಿ ಏನಾದರೂ ನಿಮಗೆ ಸಿಗುತ್ತೆ ಅಂತಂದರೆ ಗೋ ಫಾರ್ ಇಟ್. ಇದು ನಿಮಗೆ ನಿಮ್ಮ ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಆ್ಯಂಡ್ ಥ್ರೈವ್, ವಿಶ್ವಾಸ ಆ್ಯಂಡ್ ಅಂತಂದರೆ ಹೇಗೆ ಅಂತಂದರೆ, ವಿಶ್ವಾಸ ನಿಮಗೆ, ನಿಮ್ಮ ಮೇಲೆ ವಿಶ್ವಾಸ ಇದ್ದರೆ ನೀವು ಬೆಳೆಯೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ವಿಶ್ವಾಸನ ಇಟ್ಕೊಳ್ಳಿ, ಆವಾಗಲೇ ಅದು ಥ್ರೈವ್ ಆಗೋದಕ್ಕೆ ಸಾಧ್ಯ. ಸೊ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಕೂಡ ಇಲ್ಲಿದೆ, ಸ್ಟ್ಯಾಗ್, ಡಿಯರ್ಗಿಂತ ನೀವು ನೋಡಿದರೆ ಲೈಕ್ ಇದರ ಆ್ಯಂಟೆನಾ ಏನಿದೆ ನೋಡಿ ಇದು, ಸೊ ಇದು ತುಂಬ ದೊಡ್ಡದಿರುತ್ತೆ ಡಿಯರನ್ನು ನೀವು ಕಂಪೇರ್ ಮಾಡಿದರೆ. ಓಕೆ, ಸೊ ಆಲ್ವೇಸ್ ಬಿ ಕಾನ್ಫಿಡೆಂಟ್. ನೀವೇನು ಕೆಲಸ ಮಾಡ್ತೀರಾ ನೋಡಿ ಅದರಲ್ಲಿ ಆದಷ್ಟು ಕಾನ್ಫಿಡೆಂಟ್ ಆಗಿರಿ, ಫೋಕಸ್ ಆಗಿರಿ. ಓಕೆ, ನಿಮ್ಮ ಮೈಂಡ್, ಬಾಡಿ, ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಸನ್ ಕಾರ್ಡ್, ವಾ ಬ್ಯೂಟಿಫುಲ್. ಎಂಜಾಯ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್. ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ತಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಸನ್ ಕಾರ್ಡ್ ಇದೆ ಅಂತಂದರೆ ಲೈಕ್ ನಮ್ಮ ಅಸ್ಟ್ರಾಲಜಲ್ಲಿ ಕೂಡ ಹೇಳ್ತಾರೆ ಏನು ಅಂತಂದರೆ ಸನ್ ಪ್ಲಾನೆಟ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಸ್ಪೆಷಲಿ ಹೆಲ್ತ್ ರಿಲೇಟೆಡ್ ಇಶ್ಯೂ ಬರೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಎಸ್, ಸನ್ ಇಟ್ಸ್ ಲೈಕ್ ತುಂಬ ಬ್ರೈಟ್ನೆಸ್ಸನ್ನು ಕೊಡುವಂಥದ್ದು. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆದಷ್ಟು ಎಂಜಾಯ್ ಮಾಡಿ ಲೈಫಲ್ಲಿ. ಇಲ್ಲಿ ತನಕ ಏನೆಲ್ಲ ನೀವು ಸಕ್ಸಸ್ ಮಾಡಿದ್ದೀರಾ ಅದರಿಂದ ಖುಷಿ ಪಡೀರಿ, ಹ್ಯಾಪಿನೆಸ್ನ ಚೂಸ್ ಮಾಡಿ. ನಿಮ್ಮ ಆನ್ಸೆಸ್ಟರ್ ಹೇಳ್ತಾರೆ ಕೂಡ ಏನು ಅಂತಂದರೆ ನಿಮಗೆ ನಿನ್ನ ಮೇಲೆ ವಿಶ್ವಾಸ ಆ್ಯಂಡ್ ನಿನ್ನ ಇಂಟ್ಯೂಷನ್ ಮೇಲೆ ನಿನಗೆ ವಿಶ್ವಾಸ ಇದ್ದರೆ ಅಫ್ಕೋರ್ಸ್ ನೀನು ಸಕ್ಸಸ್ ಆ್ಯಂಡ್ ಖುಷಿನ ಎಂಜಾಯ್ ಮಾಡ್ಬೋದು. ಓಕೆ, ಅಂತಂದರೆ ಇಲ್ಲಿ ವ್ಯಾಲಿಡೇಷನ್ ಅಗತ್ಯ ಇಲ್ಲ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ವಾವ್, ಬ್ಯೂಟಿಫುಲ್ ಕಾರ್ಡ್ ಇದು. ಸೊ ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಏನೆಲ್ಲ ಆಗಿದೆ ನೋಡಿ ಅದರಿಂದ ಕಲೀರಿ. ನಾಟ್ ಓನ್ಲಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಡೇ ಟು ಡೇ ಲೈಫಲ್ಲಿ ಕೂಡ ನಮಗೆ ಕಲಿಯೋದು ತುಂಬ ಇರುತ್ತೆ. ಕಲೀರಿ ಆ್ಯಂಡ್ ಬೆಳೀರಿ. ಓಕೆ, ಗ್ರೇಟ್ ಟೀಚರ್, ಬಿಕಾಸ್ ನೀವು ಬೇರೆಯವರಿಗೆ ಟೀಚ್ ಮಾಡುವಂತಹ ಒಂದು ಅಬಿಲಿಟಿ ನಿಮ್ಮಲ್ಲಿದೆ. ಅಂತಂದರೆ ಇವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ನಾವು ಬೇರೆಯವರಿಗೆ ಗೈಡ್ ಮಾಡೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಇಲ್ಲಾಂದರೆ ಆಗೋದಿಲ್ಲ. ಇವಾಗ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಸೊ ನಾನು ಕೆಲವೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಒಂದು ವಿಷಯದ ಮೇಲೆ ರಿಯಾಕ್ಟ್ ಮಾಡುವ ಬದಲು, ಪ್ರತಿಕ್ರಿಯೆ ಮಾಡುವ ಬದಲು ನಾವು ಅದನ್ನು ಹೇಗೆ ರೆಸ್ಪಾನ್ಸ್ ಅಂತಂದರೆ ನಾವು ಹೇಗೆ ಅದನ್ನ ಸ್ಪಂದಿಸ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್. ಸೊ ಗ್ರೇಟ್ ಟೀಚರ್ ಅದನ್ನೇ ಹೇಳುತ್ತೆ. ಎಕ್ಸ್ಪೀರಿಯನ್ಸ್, ನಾವು ಮಾಡಿರುವಂಥ ಎಕ್ಸ್ಪೀರಿಯನ್ಸಿಂದಲೇ ಗ್ರೇಟ್ ಟೀಚರ್ ಆಗೋದಕ್ಕೆ ಸಾಧ್ಯ. ಸೊ ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ. ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಾ ನೋಡಿ ಅದರಿಂದ ಕಲೀರಿ. ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್. ನಿಮ್ಮ ಭಯ ಏನು, ನಿಮ್ಮ ಡಿಸೈರ್ಸ್ ಏನು ಅನ್ನೋದನ್ನು ನೋಡಿ. ಬಿಕಾಸ್ ಕೆಲವೊಮ್ಮೆ ನಮ್ಮ ಇಚ್ಛೆಗಳೇನಿದೆ ನೋಡಿ ಭಯನ ಹುಟ್ಟಿಸುತ್ತೆ. ಸೊ ಅಂಥ ಡಿಸೈರ್ಸನ್ನು ಇಟ್ಕೊಳ್ಬೇಡಿ. ಅಂತಂದರೆ ಡಿಸೈರ್ಸ್ ಏನಿದೆ ನೋಡಿ, ಆಸೆಗಳೇನಿದೆ ನೋಡಿ, ಅದು ಭಯ ಹುಟ್ಟಿಸ್ಕೊಳ್ಬಾರ್ದು ನಮ್ಮನ್ನು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ ಲೈಕ್ ಟ್ರ್ಯಾಕ್ ಡೌನ್ ಮಾಡಿ. ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇದ್ರೆ ಏನೆಲ್ಲ ಡಿಸೈರ್ಸ್ ಇದೆ ನಿಮಗೆ ಅದನ್ನ ಟ್ರ್ಯಾಕ್ ಡೌನ್ ಮಾಡಿ, ಏನು ಫಿಯರ್ಸ್ ಇದೆ ಅನ್ನೋದನ್ನು ನೋಡಿ. ಓಕೆ, ವಾವ್ ಲೇಡಿ, ಎಂಜಾಯ್ ಗ್ರೋತ್ ಆ್ಯಂಡ್ ರೀಪ್ ರಿವಾರ್ಡ್ಸ್. ಎಂಪ್ರೆಸ್ ಕಾರ್ಡ್ ಆ್ಯಕ್ಚುಲಿ ಇದು ಹೇಳಬೇಕು ಅಂತಂದರೆ.
ಸೊ ಆದಷ್ಟು ನಿಮ್ಮ ಗ್ರೋತನ್ನು ಎಂಜಾಯ್ ಮಾಡಿ. ಇವಾಗ ನೀವು ಹೇಗಿದ್ದೀರಾ, ಮೊದಲು ನೀವು ಹೇಗಿದ್ದೀರಿ ಅನ್ನೋದನ್ನು ಕಂಪೇರ್ ಮಾಡಿ. ಸೊ ಅದರಲ್ಲಿ ಎಷ್ಟು ಗ್ರೋತ್ ಬಂದಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಂಜಾಯ್ ಗ್ರೋತ್ ಆ್ಯಂಡ್ ರೀಪ್ ರಿವಾರ್ಡ್ಸ್. ನಿಮ್ಮ ಗ್ರೋತ್ ಏನಿದೆ ನೋಡಿ ಅದನ್ನ ಎಂಜಾಯ್ ಮಾಡಿ, ಗ್ರೇಟ್ಫುಲ್ಲನ್ನು ವ್ಯಕ್ತಪಡಿಸಿ. ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಬಿಕಾಸ್ ಅದೇ ಮಲ್ಟಿಪ್ಲೈ ಆಗಿ ಹಾಗೆ ಬರುತ್ತೆ. ಬೇಕಾದರೆ ನೀವು ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಕೆಲವೊಮ್ಮೆ ರಿವಾರ್ಡ್ ಆ್ಯಂಡ್ ನಾವೇನು ಕೆಲಸ ಮಾಡ್ತೀವಿ ನೋಡಿ ಅದಕ್ಕೆ ತಕ್ಷಣ ನಮಗೆ ಫಲ ಸಿಗೋದಿಲ್ಲ, ನಿಧಾನವಾಗಿ ಸಿಗುತ್ತೆ. ಬಟ್ ವಿಶ್ವಾಸನ ಇಟ್ಕೊಳ್ಬೇಕಾಗತ್ತೆ ನಾವು. ವಿಶ್ವಾಸ ಇಲ್ಲ ಅಂತಂದರೆ ಯಾವುದೂ ಇಲ್ಲ, ರೈಟ್? ಎಸ್, ಅಗೇನ್ ಡ್ರೀಮ್ ಆ್ಯಂಡ್ ಜರ್ನಿ ಇದೆ ಇಲ್ಲಿ. ಸೆಟ್ ಯುವರ್ ಸೈಟ್ಸ್ ಹೈಯರ್. ನಿಮ್ಮ ಗೋಲ್ಸ್ ಎಲ್ಲ ಏನಿದೆ ನೋಡಿ ಅದನ್ನ ಬಿಗ್ ಪಿಕ್ಚರಲ್ಲಿ ನೋಡಿ. ಆ್ಯಂಡ್ ನನಗೆ ಈ ಥರ ಗೋಲ್ಸ್ ಇದೆ ಅಂತ ಹೇಳಿ ಬಾಯಲ್ಲೇ ಹೇಳಿದರೆ ಆಗೋದಿಲ್ಲ, ಅದನ್ನ ಮಾಡಿ ತೋರಿಸೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಇಲ್ಲಿ ನನಗೆ ವರ್ಡ್ ಮಹತ್ವಾಕಾಂಕ್ಷೆ ಈ ವರ್ಡ್ ಬರ್ತಾ ಇದೆ. ಬರೀ ಬಾಯಲ್ಲಿ ಹೇಳೋದು ಸಾಧ್ಯ ಅಲ್ಲ ಅಂತಂದರೆ ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸ್ಬೇಕು ಅಂತ ನಿಮ್ಮ ಆ್ಯನ್ಸಿಸ್ಟರ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ರೀಡಿಂಗ್ ಫ್ರಮ್ ಆ್ಯನ್ಸಿಸ್ಟರ್ಸ್, ಪೂರ್ವಜರಿಂದ. ಸೊ ಇವಾಗ ನೋಡೋಣ ನಿಮ್ಮ ಆಪ್ತರಿಂದ, ಲೈಕ್ ನಿಮ್ಮ ಜೊತೆ ಇದ್ದರು ಬಟ್ ಇವಾಗ ನಿಮ್ಮ ಜೊತೆ ಇಲ್ಲ, ಅವರು ಸ್ಟಾರ್ ಆಗಿದ್ದಾರೆ. ಸೊ ಅವರಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನಿದು ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋದಿಲ್ಲ. ಲೈಕ್ ಯಾರು ಈ ಭೂಮಿಯಲ್ಲಿಲ್ಲ ನೋಡಿ ಅವ್ರದ್ದು. ಬಟ್ ಇದು ನನಗೆ ಗೈಡೆಡ್ ಆಗಿರೋದ್ರಿಂದ ನಾನಿವತ್ತು ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಈ ರೀಡಿಂಗ್ ಮಾಡೋದಿಲ್ಲ, ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. Support is all around. Wow, beautiful card. So ಯಾರು ಲೈಕ್ ನಿಮ್ಮ ಜೊತೆ ಇದ್ದರು ಬಟ್ ಇವಾಗ ಅವರು ನಿಮ್ಮ ಜೊತೆ ಇಲ್ಲ. ಸೊ ಅವರಿಂದ ನಿಮಗೆ ಫಸ್ಟ್ ಮೆಸೇಜ್, ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತ ಸಪೋರ್ಟ್ ಎಲ್ಲನೂ ಇದೆ. ಮೇ ಬಿ ಇದು ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಒಳ್ಳೆ ದಾರಿನ ಚೂಸ್ ಮಾಡು, ದೇವರ ದಾರಿನ ಚೂಸ್ ಮಾಡು ಅಂತ ನಿಮಗೆ ಹೇಳ್ತಾ ಇದ್ದಾರೆ. ಸಪೋರ್ಟ್ ಈಸ್ ಆಲ್ ಅರೌಂಡ್. ನೀವು ಅಂದ್ಕೊಳ್ಬೇಡಿ ನೀವು ಒಬ್ಬಂಟಿ ಅಂತ, ನೀವು ಒಬ್ಬರೇ ಇದ್ದೀರಾ, ಯಾರೂ ಕೇಳೋದಿಲ್ಲ ಅನ್ನೋ ಸಪೋರ್ಟ್ ಇದೆ ನಿಮಗೆ. ಓಕೆ, ಸಿಂಪ್ಲಿಫೈ ಯುವರ್ ಟ್ರಾವೆಲಿಂಗ್ ಲೈಟ್ಲಿ. ನೋಡಿ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ನೀವು ಫಿಸಿಕಲ್ ಟ್ರಾವೆಲ್ ಮಾಡಿ ನೋಡಿ. ಓಕೆ, ಕಂಫರ್ಟ್ ಝೋನಿಂದ ಹೊರಗೆ ಬಂದು, ಬಿಕಾಸ್ ಎರಡರಲ್ಲೂ ಕೂಡ ಟ್ರಾವೆಲಿಂಗ್ ಎನರ್ಜಿ ಇದೆ. ಸೊ ಇಲ್ಲಿ ನಿಮಗೊಂದು ಟ್ರಾವೆಲ್ ಮಾಡುವಂಥ ಅವಶ್ಯಕತೆ ಇದೆ. ಈ ಟ್ರಾವೆಲಿಂಗ್ ಇದು ನಿಮ್ಮ ಸಂತೋಷಕ್ಕೆ ಕೂಡ ಇರಬಹುದು, ಇಲ್ಲ ಅಂದರೆ ಇದು ಒಂದು ಯಾತ್ರೆ ಕೂಡ ಆಗಿರಬಹುದು, ಇಲ್ಲ ಅಂದರೆ ನೀವು ಲೈಕ್ ನಿಮ್ಮ ಕುಲದೇವರನ್ನು ನೋಡೋದಕ್ಕೆ ಹೋಗೋದಿರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಬಟ್ ಒಂದು ಟ್ರಾವೆಲ್ ಮಾಡಿ, ಬಿಕಾಸ್ ಫಿಸಿಕಲಿ ಒಂದು ಟ್ರಾವೆಲ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರ ವಿಚಾರ ನಿಮಗೆ ಬೇಡ. ಆ್ಯಂಡ್ ಹಳೆದೆಲ್ಲ ಏನಿದೆ ನೋಡಿ ಅದನ್ನ ಡಸ್ಟ್ಬಿನ್ನಿಗೆ ಹಾಕೋದಕ್ಕೆ ಹೇಳ್ತಾ ಇದ್ದಾರೆ. ಹಳೆದು ಯಾವುದೂ ಬೇಡ, ಹೊಸ ದಾರಿನ ನಿಮಗೆ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸಿಂಪ್ಲಿಫೈ ಯುವರ್ ಲೈಫ್. ಆದಷ್ಟು ನಿಮ್ಮ ಲೈಫನ್ನು ಸಿಂಪ್ಲಿಯಾಗಿ ಇಟ್ಕೊಳ್ಳಿ. ಎಲ್ಲವನ್ನ ತಲೆಯಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ. ಅವ್ರು ಹೀಗಂದರು, ಅವ್ರು ಹಾಗಂದರು, ಪಾಸ್ಟಲ್ಲಿ ಹೀಗಾಯಿತು, ನೋ, ಅದರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ನಿಮಗೆ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ, ಇಲ್ಲಿ ಕೂಡ ನೀವು ದಾರಿನ ನೋಡ್ಬೋದು ಆ್ಯಂಡ್ ಇಲ್ಲೂ ಕೂಡ ಅದೇ ದಾರಿ ಇದೆ. ರೈಟ್ ನಾವು ನಿಮ್ಗೆ ಅನಿಸ್ತಾ ಇರ್ಬೋದು, ಇಂದು ನಾನೇನು ದಾರಿ ಚೂಸ್ ಮಾಡಿದ್ದೀನಿ, ಅಲ್ಲಿ ನಂಗೆ ಸಪೋರ್ಟ್ ಇಲ್ಲ. ಬಟ್ ಸಪೋರ್ಟ್ ಈಸ್ ಆಲ್ ಅರೌಂಡ್ ಫಾರ್ ಯು. ಮುಂದೆ ಹೋಗಿ, ನೀವು ಯಾವ ದಾರಿಯಲ್ಲಿ ಇದ್ದೀರಾ ನೋಡಿ ಅದರಲ್ಲೇ ಕಂಟಿನ್ಯೂ ಮಾಡಿ.
ಓಕೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್ ನೋಡಿ, ವೈಲೆಂಟ್ ಕರೇಜ್ ಆ್ಯಂಡ್ ಇಲ್ಲಿ ಜಡ್ಜ್ಮೆಂಟ್ ಎನರ್ಜಿ ಕೂಡ ಇದೆ. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ್ಯಕ್ಷನ್ನ ತಗೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ ರೈಟ್ ನಾವು. ಲೈಕ್ ಇದು ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು, ಅಲ್ಲಿ ನಿಮಗೆ ಆ್ಯಕ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಪ್ಯಾಷನಿಂದ, ಕಿಚ್ಚುಯಿಂದ. ಮತ್ತು ಅದು ಏನೋ ಹೇಗೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ, ನೀವೇನಾದರೂ ಗೋಲ್ಸ್ ಇದೆ ನಿಮಗೆ ಅಂತಂದರೆ ಅದನ್ನ ಫುಲ್ಫಿಲ್ ಮಾಡಿ, ಹಾಗೆ ಇಡಬೇಡಿ. ಸೊ ಅದರ ರಿಗಾರ್ಡಿಂಗ್ ಆ್ಯಕ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ. ಆ್ಯಂಡ್ ಏಂಜಲ್ಸ್ ಈಸ್ ಆಲ್ವೇಸ್ ವಿತ್ ಯು. ಯಾವಾಗ ಯಾರು ರೈಟ್ ನಾವು ನಿಮ್ಮ ಜೊತೆ ಇಲ್ಲ ನೋಡಿ, ಅವ್ರ ಏಂಜಲ್ಸ್ ಥರ ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ನಿಮಗೆ ಬ್ಲೆಸ್ಸಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ನಿಮಗಿದೆ, ನಿಮ್ಮ ಜೊತೆ ಇದೆ ಯಾವಾಗಲೂ. ಓಕೆ, ನಿಮ್ಮನ್ನು ನೀವು ಜಡ್ಜ್ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ನೀವು ಜಡ್ಜ್ ಮಾಡಬೇಡಿ. ಗೆಟ್ ಅ ಬಿಗ್ ಪಿಕ್ಚರ್, ವೀವ್ ಫ್ರಮ್ ಎಬೋದೆ. ನಾನು ಮೊದಲೇ ಹೇಳಿದೆ ನಿಮಗೆ, ಗೆಟ್ ಬಿಗ್ ಪಿಕ್ಚರ್ ಅಂತಂದರೆ ನಿಮ್ಮ ಲೈಫ್ ಎಲ್ಲ ಏರಿಯಾವನ್ನು ನೋಡುವಂಥ ನಿಮಗೆ ಅವಶ್ಯಕತೆ ಇದೆ. ಒಂದು ಬಿಗ್ ಪಿಕ್ಚರ್ ಆಗಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಇಂಡಿಯಾ ಹೇಗಿದೆ ನೋಡಬೇಕು ಅಂತಂದರೆ, ಲೈಕ್ ಇಂಡಿಯಾ ಬಿಡಿ, ಒಂದು ಇವಾಗ ಡ್ರೋನನ್ನು ಮೇಲೆ ಹಾರಿಸಿದಾಗ ನಮ್ಮ ಮನೆ ಹೇಗೆ ಕಾಣುತ್ತೆ ನೋಡಿ. ಸೊ ಬಿಗ್ ಪಿಕ್ಚರ್ ಎಲ್ಲ ಕಾಣುತ್ತೆ. ಸೊ ಅದೇ ಥರ ನಿಮ್ಮ ಲೆನ್ಸ್ ಏನಿದೆ ನೋಡಿ, ಐ ಲೆನ್ಸ್ ಏನಿದೆ ನೋಡಿ, ಅದರಿಂದ ನೋಡುವಂಥ ಅವಶ್ಯಕತೆ ಇದೆ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ, ನಿಮ್ಮ ಡ್ರೀಮ್ಸ್ ಏನು, ನಿಮ್ಮ ಗೋಲ್ಸ್ ಏನು, ಅದನ್ನ ಗೆಟ್ ಬಿಗ್ ಪಿಕ್ಚರ್, ದೊಡ್ಡ ಪಿಕ್ಚರಲ್ಲಿ ನೋಡುವಂಥ ಅವಶ್ಯಕತೆ ಇದೆ. ಇದು ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು, ನೀವು ಲೈಫಲ್ಲಿ ಏನೇ ಮಾಡಿ ಆ್ಯಂಡ್ ಅವ್ರು ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರ್ತಾರೆ ಮೇಲಿಂದ. ನೀವು ಏನೇ ಮಾಡಲಿ, ನೀವು ಹೇಗೇ ಇರಿ, ಬಟ್ ಅವ್ರು ಯಾವಾಗಲೂ ನಿಮ್ಮನ್ನು ನೋಡೇ ನೋಡ್ತಾರೆ. ಓಕೆ, ಎಂಜಾಯ್ ದ ಜರ್ನಿ. ರೈಟ್, ನಾವು ಯಾವ ಜರ್ನಿಯಲ್ಲಿದ್ದೀರಾ ನೋಡಿ, ಎಂಜಾಯ್ ಮಾಡಿ, ಎಂಜಾಯ್ ದ ಜರ್ನಿ. ಓಕೆ, ಸೊ ಸುಖ ದುಃಖ ಏನಿದೆ ನೋಡಿ, ಇದು ಎರಡು ನಮ್ಮ ಲೈಫಲ್ಲಿ ಬರುತ್ತೆ. ಬಟ್ ಜರ್ನಿ ಹೇಗಿದೆ ನೋಡಿ, ಅದನ್ನ ಎಂಜಾಯ್ ಮಾಡೋದಕ್ಕೆ ಅ ಫ್ರೆಶ್ ನ್ಯೂ ಅ ಲಿವಿಂಗ್ ಎಮೋಜಸ್ ಟ್ರಾನ್ಸ್ಫಾರ್ಮೇಷನ್ಸ್. ಎಸ್, ಟ್ರಾನ್ಸ್ಫಾರ್ಮೇಷನ್ ಈಸ್ ವೆಯ್ಟಿಂಗ್ ಫಾರ್ ಯು. ಇದೇ ನಿಮ್ಮ ಲೈಕ್ ನಿಮಗೆ ಈ ಒಂದು ಮೆಸೇಜನ್ನು ಹೇಳ್ತಾ ಇದ್ರೆ, ಟ್ರಾನ್ಸ್ಫಾರ್ಮೇಷನ್ ಇದೆ. ಓಕೆ, ಆ್ಯಂಡ್ ಅ ಫ್ರೆಶ್ ನ್ಯೂ ವೇ, ಹೊಸ ರೀತಿಯಿಂದ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ, ಹೊಸ ರೀತಿ. ಆ್ಯಂಡ್ ಇನ್ನೊಂದಿದೆ ಇಲ್ಲಿ, ಅದ್ಭುತವಾದಂತಹ ಯೂನಿವರ್ಸ್, ವಂಡರ್ಸ್ ಯೂನಿವರ್ಸ್, ವಾಕ್ ಇನ್ ಬ್ಯೂಟಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ. ಪ್ರೆಸೆಂಟಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಪ್ರೆಸೆಂಟ್ ಅಂತಂದರೆ ನಿಮ್ಮೆಲ್ಲ ಸೆನ್ಸಸ್, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲನೂ ಫ್ರೆಶ್. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಹಕ್ಕಿಗಳ ಕಲರವ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ ಕೇಳೋದಕ್ಕೆ. ಆ್ಯಂಡ್ ನೀವು ಕುಕ್ಕಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಪರಿಮಳ ಯಾವ ಥರ ಬರ್ತಾ ಇದೆ. ಸೊ ಅಂತಂದರೆ ನಮ್ಮ ಸೆನ್ಸಸನ್ನು ಪ್ರೆಸೆಂಟಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಹೀಲಿಂಗ್ ಎನರ್ಜಿ ಫ್ಲೋಸ್ ಥ್ರೂ ಯು. ಮಿಸ್ಟಿಕ್ ಹೀಲರ್, ನೀವೊಂದು ಮಿಸ್ಟಿಕ್ ಹೀಲರ್. ಓಕೆ, ಯು ಆರ್ ಅ ಹೀಲರ್. ಆ್ಯಂಡ್ ಹೀಲಿಂಗ್ ಎನರ್ಜಿ ನಿಮ್ಮಲ್ಲಿ ಆಲ್ರೆಡಿ ಇದೆ. ಸೊ ಫಸ್ಟ್ ಆಫ್ ಆಲ್ ಅದನ್ನು ನೀವು ನಿಮಗೆ ಯೂಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಎಸ್, ಲೆಟ್ಸ್ ಸಿ ನೆಕ್ಸ್ಟ್. ಒಂದು 2 ಕಾರ್ಡ್ ನಾನು ಇದರಿಂದ ತೊಗೊಳ್ಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ. ವಾವ್, ಅಗೇನ್ ಟ್ರಾನ್ಸ್ಫಾರ್ಮೇಷನ್, ಸ್ನೇಕ್ ರಿಬರ್ತ್, ಸ್ನೇಕ್ ಎನರ್ಜಿ ಇದೆ ಇಲ್ಲಿ.
ಓಕೆ, ಸ್ನೇಕ್ ಎನರ್ಜಿ. ಟ್ರಾನ್ಸ್ಫಾರ್ಮೇಷನ್. ಇವಾಗ ರೈಟ್ ನಾವು ನಿಮಗೆ ಏನು ಹೇಳ್ತಾ ಇದ್ರೆ ಏನು ಸಿಚುವೇಶನ್ಸ್ ಇದೆ ನೋಡಿ, ಅಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ನಿಮ್ಮ ಬದಲಾವಣೆ ಆಗ್ತಾ ಇದೆ, ನಿಮ್ಮ ರಿಬರ್ತ್ ಆಗ್ತಾ ಇದೆ. ಓಕೆ, ಲುಕ್ ಡೀಪ್ ಇನ್ ಟು ಯುವರ್ ಸೆಲ್ಫ್, ಬ್ಲ್ಯಾಕ್ ಬರ್ಡ್. ಸೊ ನಿಮಗೆ ಇನ್ನಷ್ಟು ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಬೇರೆಯವರನ್ನು ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಾ ಇದೆ. ಲುಕ್ ಡೀಪ್ ಇನ್ ಟು ಯುವರ್ ಸೆಲ್ಫ್, ನಿಮಗೆ ನಿಮ್ಮನ್ನು ನೋಡುವಂಥ ಅವಶ್ಯಕತೆ ಇದೆ. ಲೈಟ್ ಇನ್ ದ ಡಾರ್ಕ್ನೆಸ್ ಆಫ್ ಲೈಫ್, ಕ್ಯಾಂಡಲ್. ಸೊ ನಿಮ್ಮ ಲೈಫಲ್ಲಿ ಎಷ್ಟೇ ಡಾರ್ಕ್ನೆಸ್ ಬರಲಿ, ಬಟ್ ಅಲ್ಲಿ ಲೈಟ್ ಅಂತೂ ಯಾವಾಗಲಿದೆ. ಬಿಕಾಸ್ ಇವರು ನಿಮ್ಮ ಜೊತೆಯೇ ಇರ್ತಾರೆ. ನೀವು ತಪ್ಪು ಮಾಡಿದರೂ ಕೂಡ ನಿಮಗೆ ತೋರಿಸ್ತಾರೆ, ನೀನೇನು ಮಾಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೆಯಾ, ಸರಿ ಇಲ್ಲ ಅಂತ. ಓಕೆ, ಆ್ಯಂಡ್ ಫೋಕಸ್ ಆನ್ ಯೋರ್ ಗೋಲ್ಸ್. ದಿಸ್ ಈಸ್ ವಾಟ್ ನಾನು ಬೇರೆ ಏನು ಹೇಳ್ತಾ ಇದೆ ಅದನ್ನೇ ಹೇಳ್ತಾ ಇದೆ ಅಲ್ವಾ. ಸೊ ಇಲ್ಲಿ ಸ್ನೇಕ್ ಎನರ್ಜಿ ಇದೆ, ಲೈಕ್ ಸ್ನೇಕ್ ಸ್ಪಿರಿಟ್ ಆ್ಯನಿಮಲ್ ಎನರ್ಜಿ ಇದೆ, ಬ್ಲ್ಯಾಕ್ ಬರ್ಡ್ ಎನರ್ಜಿ ಇದೆ, ಕ್ಯಾಟ್ ಇದೆ. ಇಲ್ಲಿ ಫೋಕಸ್ ಆನ್ ಯೋರ್ ಗೋಲ್ಸ್. ನಿಮ್ಮ ಗೋಲ್ಸ್ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ ರೈಟ್ ನಾವು. ಓಕೆ, ಫೆಬ್ರವರಿ. ಓಕೆ, ಈ ತಿಂಗಳು ತುಂಬ ಸಿಗ್ನಿಫಿಕೆಂಟ್ ಇದೆ. ಬಿಕಾಸ್ ಈ ಫೆಬ್ರವರಿ ತಿಂಗಳಲ್ಲೇ ನಾನು ಈ ರೀಡಿಂಗ್ನ ಶೂಟ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಎಸ್, ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್. ಸೊ ಯಾವಾಗ ಬೇಕಾದರೂ ಇದನ್ನ ನೀವು ನೋಡ್ಬೋದು. ಸೊ ಫೆಬ್ರವರಿ ತಿಂಗಳು ತುಂಬಾ ಲೈಕ್ ತುಂಬ ಇಂಪಾರ್ಟೆಂಟ್ ಇದೆ ಫೆಬ್ರವರಿ ತಿಂಗಳು. ಓಕೆ, ಸೊ ಲೆಟ್ ಸಿ, ಟ್ಯಾರೋದಿಂದ ಕೂಡ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾವ್, ಈ ಫೆಬ್ರವರಿ ತಿಂಗಳು ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈ ಫೆಬ್ರವರಿ ತಿಂಗಳಲ್ಲಿ ನೀವು ಇನ್ನರ್ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಬರುವ ಜುಲೈ ತಿಂಗಳು ಕೂಡ ನಿಮಗೆ ಲೈಕ್ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಬಟ್ ಈ ಒಂದು ಫೆಬ್ರವರಿ ತಿಂಗಳು ಏನಿದೆ ನೋಡಿ, ನಿಮಗೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ, ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಈ ಫೆಬ್ರವರಿ ತಿಂಗಳಲ್ಲಿ. ಸೊ ನೀವು ರಿಫ್ಲೆಕ್ಟ್ ಮಾಡ್ತೀರಾ ಅಂತಂದರೆ ನಿಮ್ಮನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ನೀವು ಏನು ಚೇಂಜ್ ಮಾಡಿದ್ದೀರಾ, ಏನು ಗ್ರೋತನ್ನು ತೊಗೊಂಡು ಬಂದಿದ್ದೀರಾ, ಇದರ ಮೇಲೆ ನೀವು ಹೆಚ್ಚಿನ ಗಮನನ ಕೊಡ್ತೀರಾ ಅಂತಂದರೆ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಫೆಬ್ರವರಿ ತಿಂಗಳು ತುಂಬ ಇಂಪಾರ್ಟೆಂಟ್ ಫಾರ್ ಯು. ನಿಮ್ಮನ್ನು ನೀವು ನರ್ಚರ್ ಮಾಡೋದಕ್ಕೆ, ನಿಮ್ಮ ಎಮೋಷನ್ಸ್ ಇರ್ಬೋದು. ಫೆಬ್ರವರಿ ತಿಂಗಳು ಯು ಹ್ಯಾವ್ ಟು ಬಿ ಗ್ರೌಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ಇನ್ನಷ್ಟು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಮುಂದೆ ನಿಮ್ಮ ಒಳ್ಳೆ ರಿವಾರ್ಡನ್ನು ನೀವು ರೀಪ್ ಮಾಡಬೇಕು ಅಂತಂದರೆ ಫೆಬ್ರವರಿ ತಿಂಗಳು ಏನಿದೆ ನೋಡಿ, ಈ ತಿಂಗಳಲ್ಲಿ ಆದಷ್ಟು ನಿಮ್ಮ ಎಮೋಷನ್ಸ್ ಹೇಗಿದೆ ಅನ್ನೋದನ್ನು ನೋಡಿ. ಆ್ಯಂಡ್ ಪಾಸ್ಟಲ್ಲಿ ಏನಾಗಿತ್ತು ನೋಡಿ ಅದನ್ನೆಲ್ಲ ಬಿಟ್ಬಿಡಿ. ಬಿಕಾಸ್ ನಿಮಗೋಸ್ಕರ ನೀವು ಆಪರ್ಚುನಿಟಿ ಅವೈಲೇಬಲ್ ಇದೆ ಫೆಬ್ರವರಿ ತಿಂಗಳಲ್ಲಿ ನೋಡಿ. ನೀವು ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ. ಆ್ಯಂಡ್ ಜುಲೈ ತಿಂಗಳು ಕೂಡ ತುಂಬಾ ಸಿಗ್ನಿಫಿಕೆಂಟ್. ಓಕೆ, ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ ಇದೆ. ಅಲ್ಲಿ ರಿವಾರ್ಡ್ ಬಂದಿದೆ. ಅಫ್ಕೋರ್ಸ್ ಈ ಫೆಬ್ರವರಿ ತಿಂಗಳಲ್ಲಿ ಕೆಲವರಿಗೆ ನೀವು ಮಾಡಿದ್ದಂತಹ ನೀವೇನು ಹಾರ್ಡ್ ವರ್ಕ್ ಮಾಡಿದ್ರಿ ನೋಡಿ, ಅದರ ಫಲ ನಿಮಗೆ ಸಿಗುತ್ತೆ ಈ ಫೆಬ್ರವರಿ ಎಂಡ್ ಒಳಗಡೆ. ಬಟ್ ಯು ಹ್ಯಾವ್ ಟು ಬಿ ಹೇಗೆ ಅಂತಂದರೆ ನರ್ಚರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನರ್ಚರ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಆ್ಯಸ್ ಅ ಕ್ವೀನ್ ಥರ ಟ್ರೀಟ್ ಮಾಡಿ. ಓಕೆ, ಕ್ವೀನ್ ಥರ ಟ್ರೀಟ್ ಮಾಡಿ. ಆ್ಯಂಡ್ ಬೇರೆಯವರು ಹೀಗೆ ಹಾಗೆ ಇವರಿಂದಲೇ ಹೀಗಾಯಿತು ಹಾಗಾಯಿತು ಅಂತ ಮಾಡೋದಕ್ಕೆ ಹೋಗಬೇಡಿ. ಬೇರೆಯವರ ವ್ಯಾಲಿಡೇಷನ್ ಇಟ್ಕೊಳ್ಬೇಡಿ. ಓಕೆ, ಸೊ ಎಸ್, ದಿಸ್ ಈಸ್ ಇವತ್ತಿನ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.